ಹಾಯ್, ಎಲ್ಲರಿಗೂ ನಮಸ್ಕಾರ. ನಾಕ್ತಿ ಬಸಾಪುರದ ಬಂಧುಗಳಿಗೆ ನನ್ನ ನಮೋ ನಮಃ. ಒಂದು ವಿಷಯ ಹಂಚ್ಕೋಬೇಕಾಗಿತ್ತು ತಮ್ಮ ಜೊತೆಯಾಗಿ. ಅದು ಏನಂದರೆ, ನಿನ್ನೆ ಯಾವನೋ ಒಬ್ಬ ಕುಡಿದು 5:15 ಇರ್ಬೋದು, ಸಾಕಷ್ಟು ಏನೇನೋ ಬೊಗಳಿದನಂತೆ, ಏನೇನೋ ಒದರಾಡಿದಂತೆ, ಕೆಟ್ಟ ಕೆಟ್ಟ ಶಬ್ದಗಳಿಂದ ನಿಂದಿಸಿದನಂತೆ. ಕುಡುಕ್ ಸುಳೆ ಮಕ್ಕಳು ಹಣೆ ಬರನೇ ಇಷ್ಟು 3 ಗುಟಕ್ಕೆ ಕುಡ್ಕೊಂಬಂದು 36 ಮಾತಾಡಿದ್ದಾನೆ. ನಾನು ಒಳಗಿದ್ದೆ, ಮಲಗಿದ್ದೆ. ನಾನೇ 50 ಲಕ್ಷ ರೂಪಾಯಿಗಳಷ್ಟು ದುಡ್ಡನ್ನು ಬಸಾಪುರ, ಹಡಗಲಿ, ಮಿರಕುರ್ನಹಳ್ಳಿ, ತಾಂಡ ಅಂತಂದು ಗೆಣಸು ಚೆಲ್ದಂಗೆ ಚೆಲ್ಲಿದ್ದೀನಿ. ಅವಂದೇನೋ ದುಡ್ಡು ನಾ ತಿಂದಿದ್ದೀನಂತೆ, ಅವನ ದುಡ್ಡೇನೋ ನಾ ತಿಂದಿದ್ದೀನಂತೆ. 7-8 ವರ್ಷಗಳಿಂದ ಸಹಾಯವನ್ನು ನನ್ನಿಂದ ಪಡ್ಕೊಂಡು ಗೊಬ್ಬರಕ್ಕೆ, ಬೀಜಕ್ಕೆ, ಮನೆ ಖರ್ಚಿಗೆ, ಅದಕ್ಕೆ ಇದಕ್ಕೆ ಅಂತ ಇಸ್ಕೊಂಡು ಭಾಳ ಮಾಡಿ ನನ್ನ ದುಡ್ಡನ್ನೇ ಇಸ್ಕೊಂಡು ನನಗೇ ಇಂಟ್ರೆಸ್ಟನ್ನು ಕೊಡದೆ ಬಾಳ್ಲಿ ಕತ್ತಿದ್ದಾರೆ. ನಾನು ಬಾಯಿ ತೆಗೆದ್ರೆ ಆ ಸಿದ್ದನಗೌಡ್ರು ಇದ್ರಲ್ಲ, ಒಳಗುಂದಿ ಸಿದ್ದನಗೌಡ್ರು, ಅವ್ರಿಗಿಂತೂ ಬೊಂಬಾಟಾಗಿ ಬೈಯಕ್ಕೆ ಬರ್ತದೆ ನನಗೆ. ಆದರೆ ಮಾತಾಡಬಾರ್ದು, ಬಾಯಿ ಹೊಲಸು ಮಾಡ್ಕೋಬಾರ್ದು. ಈಗ ಒಂದು ಉನ್ನತ ಹುದ್ದೆಗೆ ಹೋಗ್ತಾ ಇದ್ದೀನಿ. ಅದ್ಭುತವಾಗಿರ್ತಕ್ಕಂಥ ರೆಸ್ಪಾನ್ಸ್ ಸಿಕ್ಕಿದೆ ನನಗೆ. ರಾಜ್ಯದಲ್ಲಿ, ದೇಶದಲ್ಲಿ, ವಿದೇಶದಲ್ಲಿ ಸಹ ನನ್ನ ಸಂಗೀತವನ್ನು ಆಲಿಸಿ ಸಂತೋಷವನ್ನು ಪಡ್ತಾ ಇದ್ದಾರೆ. 11-12 ಲಕ್ಷ ವ್ಯೂವರ್ಸ್ ಇದ್ದಾರೆ. ಆಮೇಲೆ 20,000 ಸಾಂಗ್ಗಳನ್ನು ಮಾಡಿರುವೆ. ಹೊಟ್ಟೆ ಕಿಚ್ಚ ಪಡಬೇಕು, ಆದರೆ ಈ ನಮೂನಿ ಹೊಟ್ಟೆ ಕಿಚ್ಚು ಪಡಬೇಕಾ? ಅವನು ಯಾವನೋ ಬಂಗಾರದ ಅಂಗಡಿ ಹೋಗೋ ಸುಳೆ ಮಗ, ಅವನು ಯಾವನೋ ಕರೆ ನಾಯಿ ಅಂತ ಸುಳೆ ಮಗ, ಇವರೆಲ್ಲ ಹಚ್ಚಿ ಕೊಟ್ಟು ಅವನ ಕೂಟ ಒಂದು 4 ರೂಪಾಯಿ ಕೊಟ್ಟು ಕುಡಿಸಿ ಅವನ ಕೂಟ ಬೊಗಳಿಸಿದ್ದಾರೆ, ನಾಯಿ ಬೊಗಳ್ದಂಗೆ. ಇಂಥ ನಾಯಿಗಳು ಸಾವಿರಾರು ಬಂದರು, ಐ ಡೋಂಟ್ ಕೇರ್. ಗೊತ್ತಾಯ್ತಾ? ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ, ನನ್ನ ಜೀವನನೇ ಬೇರೆ. ನಾನೇ 50 ಲಕ್ಷ ರೂಪಾಯಿ ಬರೋ ಇಂಟ್ರೆಸ್ಟನ್ನು ಹೇಗೆ ಖರ್ಚು ಮಾಡಬೇಕು, ಹೇಗೆ ಎಂಜಾಯ್ ಮಾಡಬೇಕು ಅನ್ನೋ ತಿಳಿದೇ ನಾನೇ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡಿದ್ದೀನಿ. ಗೊತ್ತಾಯ್ತಾ? ನಾನು ನಮ್ಮೂರವರಿಗೆ, ಪಕ್ಕದವರಿಗೆ, ನನ್ನ ಗೆಳೆಯರಿಗೆ, ಎಲ್ಲರೂ ನನ್ನ ಕೂಡ ದುಡ್ಡು ತಗೊಂಡವರೆಲ್ಲ ಅವ್ರು ಏನು ಇಲ್ದವ್ರಲ್ಲ. ಸಮಯ ಸಂದರ್ಭ ನನಗೂ ಬರುತ್ತೆ, ಅವ್ರಿಗೂ ಬರುತ್ತೆ. ನಾನು ಒಂದು ಕಾಲದಲ್ಲಿ 150 ರೂಪಾಯಿ ಪಂಚಮಿ ಹಬ್ಬದಲ್ಲಿ ರೇಷನ್ ತರಲಿಕ್ಕೆ ಇದ್ದಿಲ್ಲ ನನ್ನ ಕಡೆ. ಗುಡ್ಡದಲ್ಲಿ, ಹುಂಚಿಗುಡ್ಡದಲ್ಲಿ ಹೋಗಿ ಕಟ್ಟಿಗೆ ತಂದು ಜೀವನ ಮಾಡಿದ್ದೀನಿ ನಾನು. ನನ್ನಂಥ ಬಂಡ ಜೀವನ ಯಾರೂ ಮಾಡಿಲ್ಲ. ಅಂಥ ವಂಶದಲ್ಲಿ ಹುಟ್ಟಿ ಅಷ್ಟೆಲ್ಲ ಇದನ್ನು ಮಾಡಿದರೂ ನನಗೆ ಯಾರೂ 1 ರೂಪಾಯಿದ್ದು ಸಹಾಯ ಮಾಡಲಿಲ್ಲ. ನಾನೇ ಎಲ್ಲಿ ಕಳ್ಕೊಂಡಿದ್ದೀನೋ ಜೀವನನ ಅಲ್ಲೇ ಸೃಷ್ಟಿ ಮಾಡ್ಕೋಬೇಕು ಅನ್ನೋ ಆಸೆಯಿಂದ ಈ ಪ್ರಪಂಚದಲ್ಲಿ ಹೇಗೆ ಬದುಕಬೇಕಂತ ತಿಳಿದ ಮೇಲೆ ಅದನ್ನೆಲ್ಲ ಬದಿಗೊತ್ತಿ, ಯಾರು ಏನೇ ಮಾಡಿರಲಿ, ಯಾರು ಏನೇ ಹೇಳಿರಲಿ, ಯಾರೇನೇ ಒದರಾಡಿರಲಿ, ಅವ್ರ ಪಾಡಿಗೆ ಅವರನ್ನು ಬಿಟ್ಟು ನನ್ನ ಪಾಡಿಗೆ ನನ್ನ ಜೀವನವನ್ನು ನಾನು ಅದ್ಭುತವಾಗಿ ಕಂಡುಕೊಂಡಿದ್ದೀನಿ. ಗೊತ್ತಾಯ್ತಾ? ಸುಖವಾದ ಜೀವನವನ್ನು ಕಂಡುಕೊಂಡಿದ್ದೀನಿ, ಸುಮಧುರವಾಗಿರ್ತಕ್ಕಂಥ ಜೀವನವನ್ನು ಕಂಡುಕೊಂಡಿದ್ದೀನಿ, ಅದ್ಭುತವಾಗಿರ್ತಕ್ಕಂಥ ಜೀವನವನ್ನು ಕಂಡುಕೊಂಡಿದ್ದೀನಿ. ಅದನ್ನು ನೋಡಿ ಒಳ್ಳೆಯ ಮನಸ್ಸುಗಳು ಹರಿಸ್ತಾ ಇವೆ, ಕೆಟ್ಟ ಮನಸ್ಸುಗಳು ನೋಯ್ಕೊತಾ ಇವೆ. ಏನು ಮಾಡೋದು? ಪ್ರಪಂಚನೇ ಹೀಗೆ, ಮೇಲೆ ಹತ್ತೋರನ್ನೇ ಕಾಲು ಎಳೆಯೋದು ಅಲ್ವಾ? ಆದರೆ ನಾವು ಕಾಲು ಕೆಳಗಿರ್ತೀವಿ ಅನ್ನೋದನ್ನು ಮರ್ತಿರ್ತಾರೆ ಅಲ್ವಾ? ನನ್ನದು ಅದ್ಭುತವಾಗಿರ್ತಕ್ಕಂಥ ಮನಸ್ಸು, ಯಾರಿಗೂ ಕೇರ್ ಮಾಡದೇ ಇರ್ತಕ್ಕಂಥ ಮನಸ್ಸು, ಯಾರಿಗೂ ಕೆಟ್ಟದ್ದನ್ನು ಮಾಡಬಾರ್ದು ಅನ್ನೋ ಮನಸ್ಸು, ಎಲ್ಲರಿಗೂ ನನ್ನಿಂದ ಒಳ್ಳೆಯದಾಗಲಿ, 4 ಜನಕ್ಕೆ ಸಹಾಯ ಆಗಲಿ ಅಂತ ಹೇಳಿ ಹಾಗೆ ಗರಿ ನೋಟನ್ನು ಮನೆಗೆ ಕರ್ಕೊಂಡು ಹೋಗಿ ಜಸ್ಟ್ ಒಂದು ಬುಕ್ದಲ್ಲಿ ಸೈನ್ ಮಾಡಿಸ್ಕೊಂಡು ದುಡ್ಡು ಕೊಟ್ಟಿದ್ದೀನಿ ಜನರಿಗೆ, ನನ್ನ ಗೆಳೆಯರಿಗೆ, ನನ್ನ ಆತ್ಮೀಯರಿಗೆ. ಗೊತ್ತಾಯ್ತಾ? ಅವರು ನನ್ನ ಎಷ್ಟು ನೆನೆಸ್ತಾರೋ, ಎಷ್ಟು ಬಿಡ್ತಾರೋ ಗೊತ್ತಿಲ್ಲ. ಬಟ್ ಅದ್ಭುತವಾಗಿರ್ತಕ್ಕಂಥ ಜೀವನವನ್ನು, ಅದ್ಭುತವಾಗಿರ್ತಕ್ಕಂಥ ಸಹಾಯವನ್ನು ನಾನು ಮಾಡ್ತಾಯಿದ್ದೀನಿ. ಯಾರ ಸಹಾಯನೂ ಪಡೆದಿಲ್ಲ ನಾನು ಜೀವನದಲ್ಲಿ. ಯಾರು ನನಗೆ
ಯಾರು ಹಿಡಿಯಪ್ಪ ಅಂತಂದೇಳಿ ₹1 ಏನು ಸಹಾಯ ಮಾಡಿಲ್ಲ ನನಗೆ. ಆದರೂ ನಾನು ಆ ಕೆಟ್ಟದ್ದನ್ನು ಏನು ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ. ಆ ಕೆಟ್ಟ ಜೀವನವನ್ನು ನಾನು ಮೆಲುಕು ಹಾಕಲಿಕ್ಕೆ ಇಷ್ಟನೇ ಪಡೋದಿಲ್ಲ. ಯಾರ್ಯಾರು ಏನು ಮಾತಾಡಿದ್ರೋ ಅವ್ರಿಗೆ ಈಗೆಲ್ಲ ಬಿಸಿ ಮುಟ್ಟಿಬಿಟ್ಟಿದೆ, ಗೊತ್ತಾಯ್ತಾ? ಆ ಬಿಸಿ ಚುರುಕಿನಿಂದ ಅವರಿಗೆ ತಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಪಾಪ ಹೊಟ್ಟೆ ಸಂಟ ಉರಿ, ಗೊತ್ತಾಯ್ತಾ? ಖಾರ ತಿಂದ ಉರಿತೈತಲ್ಲ ಹಾಗೆ ಉರಿಯುತ್ತೆ ಅವ್ರ ಮನಸ್ಸು, ಗೊತ್ತಾಯ್ತಾ? ಯಾರು ಒಳ್ಳೆಯದನ್ನು ನೋಡಿ, ಒಳ್ಳೆಯ ಜೀವನವನ್ನು ನೋಡಿ, ಅದ್ಭುತವಾಗಿರ್ತಕ್ಕಂಥ ಕ್ಷಣಗಳನ್ನು ಸವಿದು ಅವರಿಗೆ ಮನಸ್ಸಿನಿಂದ, ಒಳ್ಳೆಯ ಮನಸ್ಸಿನಿಂದ ಆಶೀರ್ವಾದ ಮಾಡ್ತಾರೋ ಅವರು ಅದ್ಭುತವಾಗಿ ಮೇಲೆ ಹೋಗ್ತಾರೆ, ಅದ್ಭುತವಾಗಿರ್ತಕ್ಕಂಥ ಜೀವನವನ್ನು ಕಾಣ್ತಾರೆ. ಯಾರು ಇನ್ನೊಬ್ಬರನ್ನ ಕೀಳಾಗಿ ಕಾಣ್ತಾರೆ, ಯಾರು ಇನ್ನೊಬ್ಬರನ್ನು ದ್ವೇಷ ಭಾವನೆಯಿಂದ ನೋಡ್ತಾರೆ, ಯಾರಿಗೆ ಇನ್ನೊಬ್ಬರಿಗೆ ಸಹಾಯ ಮಾಡದೆ ಸಹಾಯ ಮಾಡುವಂಥ ಮನಸ್ಸು ಇರದೇ ಇದ್ದರೆ ಅವ್ರ ಪಾಡಿಗೆ ಅವರು ಜೀವನ ಮಾಡ್ಕೊಂಡು ತಣ್ಣಗಿರಬೇಕು, ಗೊತ್ತಾಯ್ತಾ? ಯಾರಿಗೂ ಯಾರು ಹೊರೆ ಎಲ್ಲ, ಅವ್ರ ಜೀವನ ಅವರಿಗೆ ಗೊತ್ತಿರುತ್ತೆ. ಅವರು ತಮ್ಮ ಅದ್ಭುತವಾಗಿರ್ತಕ್ಕಂಥ ಜೀವನವನ್ನು ಕಟ್ಕೊಳ್ಳಿಕ್ಕೆ ಹರಸಾಹಸ ಪಡ್ತಾಯಿದ್ದಾರೆ. ಪಾಪ ಏನೇನೋ ಓದಿರ್ತಾರೆ, ಏನೇನೋ ಕೆಲಸ ಮಾಡ್ತಾಯಿದ್ದಾರೆ, ಗೊತ್ತಾಯ್ತಾ? ಏನೋ ಓದಬೇಕು ಅಂತ ಹೋಗಿರ್ತಾರೆ, ಏನೋ ಓದಿರ್ತಾರೆ. ಪಾಪ ಜೀವನದಲ್ಲಿ ತಲ್ಲಣಗೊಂಡಿರ್ತಕ್ಕಂಥ ಮನಸ್ಸುಗಳು ಇವೆ. ಅವ್ರಿಗೆಲ್ಲ ನಾ ಹೇಳೋದಿಷ್ಟೇ, ದಯವಿಟ್ಟು ಒದರೋ ನಾಯಿಗಳು, ಬೊಗಳೋ ನಾಯಿಗಳು ಬೊಗಳ್ತಾ ಇರಲಿ ಅವ್ರ ಪಾಡಿಗೆ ಅವರು, ಗೊತ್ತಾಯ್ತಾ? ನಾವು ಡಾಕ್ಟರ್ ರಾಜ್ಕುಮಾರ್ ಹಾಗೆ ಹಾ ಏಹೇ ಓಹೋ ಅನ್ಕಂತ ಆನೆ ನಡೆದ ದಾರಿಯಲ್ಲಿ ಸಾಗಬೇಕು ನಾವು, ಗೊತ್ತಾಯ್ತಾ? ಯಾವ ನಾಯಿ ಬೊಗಳಿದ್ರೂ ನಮ್ಮನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ, ಗೊತ್ತಾಯ್ತಾ? ಎಲ್ಲೋ ಹೋಗಿ ಇನ್ನೊಬ್ಬರ ಕಾಲಡಿಯಲ್ಲಿ ದುಡಿಯೋಕ್ಕೆ ಹೋಗಿ ನುಸುಳ್ಕೊಂಡು ಜೀವನ ಮಾಡ್ತಕ್ಕಂಥ ಅವ್ರಿಗೆ ಅಷ್ಟು ಸೊಕ್ಕು ಇರಬೇಕಾದ್ರೆ ನಾವು ಸ್ವಂತವಾಗಿ ದುಡಿದು ಸ್ವಂತದ್ದಾಗಿ ಸಂಪಾದಿಸಿ ಬೆವರು ರಕ್ತ ಸುರಿಸಿ ದುಡಿದು ಕಣ್ಣೀರಿನಲ್ಲಿ ಕೈ ತೊಳೆದು ಜೀವನವನ್ನು ಮಾಡಿದಂಥ ನನಗೆಷ್ಟು ಇರಬೇಡ ಅಲ್ವಾ? ಒದರೋ ನಾಯಿ ಬೊಗಳ್ತಾ ಇರಲಿ, ಅವ್ರ ಪಾಡಿಗೆ ಒದರ್ತಾ ಇರಲಿ, ನಾವೇನು ಮಾಡೋಕ್ಕಾಗೋದಿಲ್ಲ. ನಾನೇ 50 ಲಕ್ಷ ರೂಪಾಯಿಗಳನ್ನು ಗರಿ ನೋಟುಗಳನ್ನು ಚೆಲ್ಲಿ ಎಲ್ಲರಿಗೂ ಸಹಾಯ ಆಗಲಿ, ನನ್ನಿಂದ 4 ಜನರಿಗೆ ಉಪಯೋಗ ಆಗಲಿ ಅಂತ 500 ಜನರಿಗೆ ಸಹಾಯ ಮಾಡಿದ್ದೀನಿ ನಾನು ಈ ವಯಸ್ಸಿಗೆ. ಯಾರಿಂದನೂ ₹1 ಸಹಾಯ ಪಡೆದಿಲ್ಲ ನಾನು. ದೇವರಾಣಿಯಾಗಿ ಹೇಳುವೆ, ಯಾರದನ್ನು ₹1 ತಿಂದಿಲ್ಲ. ಅವರು ಬೇಕಾದಾಗ ಬರುತ್ತಾರೆ, ನನ್ನ ಕೂಡ ದುಡ್ಡು ಪಡೆಯುತ್ತಾರೆ, ಹೋಗುತ್ತಾರೆ. ಮತ್ತು ಅವರ ವ್ಯವಹಾರ ಏನಿದೆಯೋ ಅದನ್ನು ಕೂಡ ಬಂಗಾರದಂಥ ವ್ಯವಹಾರವನ್ನು ನಡ್ಕೊಂಡು ಹೋಗ್ತಾ ಇದ್ದಾರೆ. ಕೆಲವು ನಾಯಿಗಳು ಬೊಗಳುತ್ತವೆ, ಅವಕ್ಕೇನು ಮನೆಯಲ್ಲಿ ತಿನ್ನೋದು, ಬಂದು ಕುತ್ಕೊಳ್ಳೋದು, ಅವನು ಹಿಂಗೆ ಇವನು ಹಿಂಗೆ ಆಕಿಂಗ ಈಕಿಂಗ, ತಮ್ಮ ಮನ್ಯಾಗ ಕತ್ತಿ ಬಿದ್ದು ಸಾಯ್ತಿರ್ತಾವೆ, ತಟ್ಟೆಗ ಕತ್ತಿ ಬಿದ್ದು ಸಾಯ್ತಾವಂತೆ. ಬೇರೆಯವ್ರು ನೊಣ ಹೊಡಿಯೋಕ್ಕೆ ಹೋಗ್ತಾರೆ. ನನ್ನ ಮಕ್ಕಳವರು, ಗೊತ್ತಾಯ್ತಾ? ನಾನು ಎಲ್ಲರನ್ನೂ ನೋಡಿದ್ದೀನಿ, ಎಲ್ಲರ ಅನುಭವ ನನಗಿದೆ, ಯಾರು ಹೇಗೆ ಎಂದು ಗೊತ್ತಿದೆ. ಆದರೂ ನಮ್ಮೂರ ಮೇಲೆ ನನಗೇನು ಪ್ರೀತಿನೋ ಏನೋ, ಯಾರಾದರೂ ಬಂದು ಏನಾದರೂ ಕೇಳಿಬಿಟ್ರೆ ಇಲ್ಲ ಅನ್ನೋ ಮನಸ್ಸೇ ಬರೋದಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಜಗಳ ಅಂದರೆ ನನ್ನ ಹೆಂಡ್ತಿಗೆ ಆಗೋದಿಲ್ಲ, ಜಗಳ ಮಾಡಬೇಕು ಅಂದರೆ ನನಗೂ ಆಗೋದಿಲ್ಲ, ಜಗಳ ಅಂದ್ರೇ ನನಗಿಷ್ಟ ಇಲ್ಲ. ಆದರೂ ಕೆಲವು ನಾಯಿಗಳು ಹೊಟ್ಟೆ ಹುರ್ಕೊಂಡು ಸಾಯ್ತವೆ. ಬೇರೆ ಊರಿನಿಂದ ಬಂದು ನನ್ನ ಕೂಡ ದುಡ್ಡು ತಗೊಂಡು ನಮ್ಮೂರಲ್ಲೇ ಇದ್ದು ನನಗೇ ಕಿಸಿ ಪಿಸಿ 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 ಅಂತ ನಾನು ನೋಡಿ ಮಾತಾಡ್ತಾ ನಿಂತ್ಕೊಂಡಿರ್ತವೆ. ಕೆಲಸ ಇಲ್ಲ, ಬೊಗಸೆ ಇಲ್ಲ ಅಲ್ವಾ? ಏನು ಹೇಳೋದು? ಬಂಡ್ರು ಅವರು, ಗೊತ್ತಾಯ್ತಾ? ಬೇರೆಯವರ ಸಹವಾಸ ನಮಗೆ ಯಾಕೆ ಬೇಕು? ಬೇರೆಯವರ ವಿಚಾರ ನಮಗೆ ಏಕೆ ಬೇಕು? ಅವರವ್ರ ಮನೆಯದೇ ಅವರು ದೊಡ್ಡ ಸಮಸ್ಯೆ ಇರ್ತವೆ, ಗೊತ್ತಾಯ್ತಾ? ಅದನ್ನೇ ತುಲನೆ ಮಾಡಿಕೊಂಡು ಅದನ್ನು ವ್ಯವಸ್ಥಿತವಾಗಿರ್ತಕ್ಕಂಥ ಜೀವನ ನಡೆಸ್ಕೊಂಡು ಹೋಗೋದು ಬಿಟ್ಟು ಬೇರೆಯವ್ರ ಸುದ್ದಿ ನಮಗೆ ಯಾಕಯ್ಯ? ನನ್ನ ಪಾಡಿಗೆ ನಾನು ಇರ್ತೀನಯ್ಯ, ನನ್ನ ಪಾಡಿಗೆ ನಾನು ಬಿಟ್ಬಿಡಿ. ನನ್ನ ಸುದ್ದಿ ಏಕೆ ಮಾತಾಡ್ತೀರಾ? ಹಾಂ, ಏನು ಮಾಡ್ತೀರಾ? ಯಾಕೆ ಮಾತಾಡ್ತೀರಾ ನನ್ನ ಸುದ್ದಿನ? ನಾನು ಏನು ಮಾಡಿದ್ದೀನಿ ನಿಮಗೆ ಅಲ್ವಾ? ಹೇಗಿರಬೇಕು ನೀವು ನನ್ನ ಜೊತೆ? ನಾನು ಮಾಡಿರೋ ಸಾಧನೆ ನಾನೇನು ದೊಡ್ಡದು ಅಂತ, ನಾನೇನು ಪುರುಷೋತ್ತಮ ಅಂತ ಹೇಳ್ಕೊಳ್ತಾ ಇಲ್ಲ.
ಚಿರಂಜೀವಿ ಅಂತ ಹೇಳ್ಕೊತ ಇಲ್ಲ. ನಾನು ಒಬ್ಬ ಸಾಮಾನ್ಯ ಮನುಷ್ಯ. ನನ್ನ ಪಾಡಿಗೆ ನನ್ನ ಜೀವನವನ್ನು ನಾನು ಎಂಜಾಯ್ ಮಾಡ್ಕೊಳ್ತಾ ಇದ್ದೀನಿ, ಗೊತ್ತಾಯ್ತಾ. ನನಗೆ ಕೈಲಾದಷ್ಟು ಸಹಾಯ ಮಾಡ್ತೀನಿ. ನಾನೇನು ಬೆಟ್ಟ ತಂದು ನಿಮ್ಮ ಮುಂದೆ ಇಡ್ತೀನಿ ಅಂತ ನಾನೇನು ಗೋಗರಿತಾ ಇಲ್ಲ. ಗೆಣಸು ಸುಲಿದ ರೀತಿಯಲ್ಲಿ ಜೀವನವನ್ನು ಸವಿಸ್ತಾ ಇದ್ದೀನಿ ನಾನು. ಯುವಕರನ್ನು ನೋಡಿದರೆ ನನಗೆ ಸಂಕಟ ಆಗುತ್ತೆ. ಪಾಪ ಅವು ಏನೋ ಓದ್ಕೊಂಡಿರ್ತಾವೆ, ಎಲ್ಲೋ ಹೋಗಿ ದುಡಿತಾ ಇರ್ತಾವೆ, ಬೆಂಗಳೂರಿಗೆ ಹೋಗ್ತಾವೆ, ಮಂಗಳೂರಿಗೆ ಹೋಗ್ತಾವೆ, ಇಲ್ಲೇ ಪೆಟ್ರೋಲ್ ಬಂಕಿಗೆ ಹೋಗ್ತಾವೆ. ಏನೋ ಪಾಪ ಅವ್ರ ಪಾಡು, ಅವರ ಜೀವನ ಅವ್ರು ಮಾಡ್ತಾ ಇರ್ತಾರೆ. ನಮಗೇಕೆ ಪಾಪ? ಅವರ ಜೀವನ ಅವರಿಗೆ ದೊಡ್ಡದು, ನಮ್ಮ ಜೀವನ ನಮಗೆ, ಗೊತ್ತಾಯ್ತಾ. ಒದರೋ ನಾಯಿಗಳು ಒದರ್ತಾ ಇರ್ತವೆ, ನಾವ್ಯಾಕೆ ತಲೆ ಕೆಡ್ಸ್ಕೋಬೇಕು, ಗೊತ್ತಾಯ್ತಾ. ಅವ್ರ ಮನೆಯನ್ನು ನೋಡಿಬಿಟ್ರೆ ಅದು ಹೊಲಸು ನಮ್ಮಿಂದ ಮಾತಾಡೋಕ್ಕಾಗೋದಿಲ್ಲ. ಅವ್ರ ಮನೆಯಲ್ಲಿ ನಡೀತಕ್ಕಂಥ ಹೊಲಸುಗಳನ್ನು ನಾವು ಮಾತಾಡಿದರೆ ಅವ್ರಿಗಿಂತ ಸಣ್ಣ ನನ್ನ ಮಕ್ಕಳಾಗ್ಬಿಡ್ತೀವಿ ನಾವು, ಗೊತ್ತಾಯ್ತಾ. ಬದುಕು ಜಟಕ ಬಂಡಿ, ಅದು ವಿಧಿ ಅದರ ಸಾಹೇಬ, ನಾವ್ಯಾರು ಅಲ್ವಾ, ಹೌದಲ್ವಾ. ಯಾಕೆ 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 ಈ ಕೆಟ್ಟ ಬುದ್ಧಿ ಯಾಕೆ? ಏನಾಗಿದೆ ನಿಮಗೆ? ಯಾಕೆ ನನ್ನ ಸುದ್ದಿ ಮಾತಾಡ್ತೀರಾ? ಯಾರ ಬಗ್ಗೆ ಆಗಲಿ ಒಳ್ಳೇದು ಮಾತಾಡಿ, ಕೆಟ್ಟದ್ದನ್ನು ಬಿಟ್ಟುಬಿಡಿ. ಕಣ್ಣಿಗೆ ಕಂಡರೂ ಕಾಣದಂತೆ ಇರಿ. ಯಾರು ಏನು ನಿಮಗೇನು ಮಾಡ್ತಾರೆ? ನಿಮ್ಮ ಜೀವನ ನಿಮಗಿರುತ್ತೆ. ನಿಮ್ಮ ಮನೆಯದನ್ನು ಹೊಲಸನ್ನು ಫಸ್ಟು ನೀವು ತೊಳ್ಕೊಳ್ಳಿ. ನಿಮ್ಮ ಮನೆಯ ಜೀವನದ ಹೊಲಸನ್ನು ನೀವು ತೊಳ್ಕೊಳ್ಳಿ, ಇನ್ನೊಬ್ಬರ ಬಗ್ಗೆ ಮಾತಾಡಿ, ಗೊತ್ತಾಯ್ತಾ. ಆ ಕರೆ ನಾಯಿಗಳು, ಬಿಳೆ ನಾಯಿಗಳು ಎಷ್ಟು ನಿಯತ್ತಾಗಿರ್ತವೆ. ನಾಯಿಗಳಿಗೆ ಹೋಲಿಸ್ಕೊಂಡು ಜೀವನ ಮಾಡೋದು ಒಂದು ಜೀವನನ ಅಲ್ವಾ? ಏನು ಹೇಳಬೇಕು ನಿಮಗೆ? ಏನು ಬೊಗಳ್ಬೇಕು ನಿಮಗೆ ನಾನು? ಏನು ಒದರ್ತೀರಾ ನೀವು? ಯಾರ ಬಗ್ಗೆ ಯಾಕೆ ಮಾತಾಡ್ತೀರಾ? ಸುಖವಾದ ಜೀವನ ಮಾಡಿಕೊಳ್ಳಿ, ದುಡೀರಿ, ಕಷ್ಟಪಟ್ಟು ದುಡೀರಿ. ಒಳ್ಳೆ ಮಳೆಗಾಲ ಆಗಿದೆ, ಒಳ್ಳೆ ಬೆಳೆ ಬಂದಿದೆ. ನಾನು ಯಾರ ತಂಟೆಗಾದರೂ ಹೋಗ್ತೀನಾ? ಊರ ಜವಾಬ್ದಾರಿಗೆ ಏನಾದರೂ ಬರ್ತೀನಾ? ಯಾವ ಶಾಲಾ ಸುಧಾರಣಾ ಕಮಿಟಿಗೆ ನಾನು ಅದಾಗಬೇಕು ಇದಾಗಬೇಕು ಅಂತ ಬರ್ತೀನಾ? ಇಲ್ಲ ಅಲ್ವಾ. ನನ್ನ ಪಾಡಿಗೆ ನಾನು ಇದ್ದೀನಿ ಅಲ್ವಾ, ನನ್ನ ಜೀವನ ನಾನು ಮಾಡ್ತೀನಿ ಅಲ್ವಾ. ನಿಮಗೇನಾದರೂ ನಾನು ಕೇಳ್ತೀನ? ನನ್ನ ಪಾಡು, ನನ್ನ ಹಾಡು, ನನ್ನ ಜೀವನ, ನನಗಿದಿಷ್ಟೇ ಗೊತ್ತಿರೋದು. ಬೇರೆಯವರ ವಿಷಯದಲ್ಲಿ ಮೂಗು ತೂರ್ತಕ್ಕಂಥ ಕೆಲಸ ನಾನು ಎಂದೂ ಮಾಡೋದೂ ಇಲ್ಲ. ಬೇರೆಯವರಿಗೆ ಬಗ್ಗೆ ಕೆಟ್ಟದ್ದನ್ನು ನಾನು ಮಾತಾಡೋದೂ ಇಲ್ಲ. ನನಗೇನು, ಎಲ್ಲರೂ ದುಡಿಬೇಕು, ಎಲ್ಲರೂ ಸಂತೋಷವಾಗಿರಬೇಕು, ಎಲ್ಲರೂ ದುಡಿಬೇಕು. ಈಗಿನ ಯೂತ್ ನೋಡಿಬಿಟ್ರೆ ನನಗೆ ಮೈ ಉಬ್ಬುತ್ತೆ. ಎಷ್ಟು ಒಳ್ಳೆಯ ಜೀವನ ಮಾಡ್ತಾರೆ, ಎಲ್ಲ ಆಚರಣೆಗಳನ್ನು ಮಾಡ್ತಾರೆ. ಎಲ್ಲರ ಜನ್ಮವನ್ನು, ಎಲ್ಲರ ಒಳ್ಳೊಳ್ಳೆಯ ಮಹಾತ್ಮರ ಜೀವನಗಳನ್ನು, ಅವರ ಹುಟ್ಟುಹಬ್ಬಗಳನ್ನು ಆಚರಣೆ ಮಾಡ್ತಾರೆ, ಹಬ್ಬಗಳನ್ನು ಮಾಡ್ತಾರೆ. ಅವ್ರ ಪಾಡಿಗೆ ಅವ್ರು ಮಾಡ್ತಾ ಇರ್ತಾರೆ. ನಮ್ಮ ಪಾಡಿಗೆ ನಾವು ನೋಡ್ತಾ ಇರಬೇಕು. ನಮ್ಮ ಜೀವನ ನಾವು ಮಾಡ್ತಾ ಇರಬೇಕು. ನಿಮ್ಮ ಜೀವನ ನೀವು ಮಾಡ್ತಾ ಇರಬೇಕು. ಬೇರೆಯವ್ರ ಸುದ್ದಿ ಮಾತಾಡಿದರೆ ಏನು ಬರೋದಿಲ್ಲ ರೀ ಅಲ್ವಾ. ಫಸ್ಟು ನಾನು ಹೇಗೆ ಅಂತ ನನಗೆ ಗೊತ್ತಿರಬೇಕು. ನಾನು ಹೇಗೆ ಅಂತ ನನಗೆ ಗೊತ್ತಿದೆ. ಯಾರು ದುಷ್ಟರಿದ್ದಾರೋ ಅವ್ರ ಸಹವಾಸ ನಾನು ಎಂದೋ ಬಿಟ್ಬಿಟ್ಟಿದ್ದೀನಿ. ಯಾರು ನನಗೆ ಮನಸ್ಸಿಗೆ ಹಿಡಿಸೋದಿಲ್ಲೋ ಅವ್ರ ಜೊತೆ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಅವ್ರ ಸುದ್ದಿ ನಾನು ಎಲ್ಲಿ ತೆಗಿಯೋಲಿಕ್ಕೆ ಹೋಗೋದಿಲ್ಲ. ಯಾರು ಒಳ್ಳೆಯವರು ಇರ್ತಾರೋ ಅವ್ರ ಬಗ್ಗೆ ನನ್ನ ಗೆಳೆಯರ ಜೊತೆ ಹಂಚ್ಕೊಳ್ತೀನಿ. ಪಾಪ ಅವ್ರು ಹಾಗೆ ನೋಡು ಹೆಂಗಿದ್ರು, ಹೇಗೆ ತಗೊಂಡ್ರು, ಆಸ್ತಿ ತಗೊಂಡ್ರು, ಹೊಲ ತಗೊಂಡ್ರು, ಸೈಟ್ ತಗೊಂಡ್ರು, ಮನೆ ಹಾಕ್ಸ್ಕೊಂಡ್ರು, ಎಂತೆಂಥ ಒಳ್ಳೆಯ ಜೀವನ ಮಾಡಿದ್ದಾರೆ ಅಲ್ವಾ. ಕರುಣಂ ಕೊಟ್ರುಗೌಡ್ರು ಎಂಥ ಜೀವನ ಮಾಡ್ತಾಯಿದ್ದಾನೆ ಆ ಮಗ ಗಂಗಾಧರ, ಒಳ್ಳೆ ಜೀವನ ಮಾಡ್ತಾಯಿದ್ದಾನೆ ಅಲ್ವಾ. ಎಂತೆಂಥವ್ರು ಎಂತೆಂಥ ಜೀವನ ಮಾಡ್ತಾಯಿದ್ದಾರೆ. ಹಡಗಲಿಯಲ್ಲಿ ಹೋಗಿ ಸೈಟ್ ತಗೊಂಡು ಎಂಥ ಜೀವನ ಮಾಡ್ತಾಯಿದ್ದಾರೆ. ಅವರು ಅದ್ಭುತ ಜೀವನ ಮಾಡ್ತಾಯಿದ್ದಾರೆ. ಸಣ್ಣ ಮಗು ಅವನು, ನಾನು ಎತ್ಕೊಂಡು ಅಡ್ಡಾಡಿಸ್ತಂಥ ಮಗು ಅವನು. ಅಂಥದ್ದು ಎಷ್ಟು ಒಳ್ಳೆಯ ಜೀವನ ಮಾಡ್ತಾಯಿದ್ದಾರೆ ಆ ಕರುಣಂ ಕೊಟ್ರುಗೌಡ್ರ ಮಗ ಕೊಟ್ರೇಶ್ ಗಂಗಾಧರ ಇದ್ದಾರೆ. ಒಳ್ಳೊಳ್ಳೆಯ ಜೀವನ ಮಾಡ್ತಾ ಇದ್ದಾರೆ, ಗೊತ್ತಾಯ್ತಾ. ಹರಿಸಬೇಕು, ಆಶೀರ್ವಾದ ಮಾಡಬೇಕು. ಎಷ್ಟು ಒಳ್ಳೆಯ ರೀತಿಯಲ್ಲಿ ಅವ್ರ ಮನೆಗೆಲ್ಲ ಕರ್ಕೊಂಡೋಗಿ ನಮಗೆ ಸತ್ಕಾರ ಮಾಡಿದರು, ಮನೆ ತೋರಿಸಿದರು. ಹೀಗೆ ನಮಗೆಷ್ಟು ಸಂತೋಷ ಆಯಿತು. ಅಂಥವ್ರೆಲ್ಲ ಮನೆಗೆ ಹೋಗಿ ನಾನು ನೋಡಿ ಬರ್ತೀನಿ,
ಸಂತೋಷಪಟ್ಟು ಬರ್ತೀನಿ. ಅವ್ರು ಕರೀದೇ ಇದ್ದರೂ ಸಹಿತ ನಾನು ಹೋಗಿ ನೋಡಿ ಆನಂದಪಟ್ಟು ಥ್ಯಾಂಕ್ ಯು ಎಂಥ ಸುಂದರವಾಗಿರ್ತಕ್ಕಂಥ ಜೀವನ ನೀವು ಮಾಡ್ತಾಯಿದ್ದೀರಾ, ಅದ್ಭುತವಾಗಿರ್ತಕ್ಕಂಥ ಜೀವನ ನೀವು ಮಾಡ್ತಾಯಿದ್ದೀರಾ. ಅವರೊಬ್ಬರೇ ಅಲ್ಲ, ಸಾಕಷ್ಟು ಜನರಿದ್ದಾರೆ, ಒಳ್ಳೊಳ್ಳೆಯ ವಿದ್ಯಾರ್ಥಿಗಳಿದ್ದಾರೆ ನಮ್ಮೂರಲ್ಲಿ, ಒಳ್ಳೆಯ ಜೀವನ ಮಾಡ್ತಾಯಿದ್ದಾರೆ. ಯಾರ ಸುದ್ದಿಗೂ ಯಾರೂ ಹೋಗೋದಿಲ್ಲ. ಸಣ್ಣ ಸಣ್ಣ ಮಕ್ಕಳು, ಹುಡುಗಿಯರಾಗ್ಬೋದು ಹುಡುಗರಾಗ್ಬೋದು, ಒಳ್ಳೆಯ ಸಂಸ್ಕೃತಿ ಇದೆ. ಈಗ ಹಾಗೆಲ್ಲ ಆಗಿನ ಕಾಲದಲ್ಲಿ ಇರ್ತಕ್ಕಂಥ ಚುಡಾಯಿಸೋದು ಅದೆಲ್ಲ ಏನು ಮಾಡೋದಿಲ್ಲ. ಈ ಹುಡುಗರು ಭಾಳ ಒಳ್ಳೆಯ ಜೀವನ ಮಾಡ್ತಾಯಿದ್ದಾರೆ. ಅವನ ಆಕಾಶನ ನೋಡಿ, ಹೋಟೆಲ್ ಆಕಾಶನ ನೋಡಿ, ಅವನ ಗಣೇಶನ ನೋಡಿ, ನಮ್ಮ ಜಗದಪ್ಪನ ಮಗನ ಕೋಟೆನ ನೋಡಿ, ಅಜ್ಜನಾರ್ ಮಂಜುನ ನೋಡಿ, ಎಂಥ ಒಳ್ಳೆಯ ಜೀವನ ಮಾಡ್ತಾಯಿದ್ದಾರೆ ಅವರೆಲ್ಲ. ದುಡಿಬೇಕು, ನಾನು ದುಡಿಬೇಕು. ಎಷ್ಟು ಒಳ್ಳೆಯ ಜೀವನ ಮಾಡ್ತಾಯಿದ್ದಾರೆ ಅವರೆಲ್ಲ. ಹೊಟ್ಟೆ ಕಿಚ್ಚಿಬಿಟ್ರೆ ಏನು ಬರುತ್ತೆ ನಮಗೆ? ಏನು ಬರುತ್ತೆ? ಏನು ಸಿಗುತ್ತೆ? ಆ ಕ್ಷಣದ ಮನಸ್ಸಿಗೆ ಸಂತೋಷ ಸಿಗ್ಬೋದು ನಿಮಗೆ ಆ ಸುದ್ದಿ ಮಾತಾಡಿದ್ವಿ ಅಂತ. ಬಟ್ ಅದರಿಂದ ಯಾವ ನಯಾ ಪೈಸೆ ಉಪಯೋಗ ಇಲ್ಲ ನಿಮಗೆ. ಇನ್ನೂ ಸಾಕಷ್ಟು ಜನರಿದ್ದಾರೆ ಹೇಳಬೇಕಂತ ಒಳ್ಳೆ ಜೀವನ ಮಾಡೋರು. ಎಷ್ಟು ಒಳ್ಳೆಯ ಜೀವನವನ್ನು ಮಾಡ್ತಾಯಿದ್ದಾರೆ ನಮ್ಮೂರಲ್ಲಿ. ಹೌದಲ್ವಾ? ಯಾಕೆ ಈಗ ನೊಂದ ಮನಸ್ಸುಗಳಿಗೆ ಮತ್ತಷ್ಟು ನೋವನ್ನು ಕೊಡ್ತೀರ? ನಿಮಗೇನು ಸಿಗುತ್ತೆ ಅದರಿಂದ? ಏನು ಬರುತ್ತೆ ನಿಮಗೆ ಲಾಭ? ಯಾಕೆ ಹೀಗೆ ಮಾಡ್ತೀರಾ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಎಲ್ಲಿಂದನೂ ಬಂದು ಎಷ್ಟೊಂದು ಒಳ್ಳೆಯ ಜೀವನವನ್ನು ಕಂಡುಕೊಂಡಿದ್ದಾರೆ ನಮ್ಮೂರಲ್ಲಿ. ಅದ್ಭುತವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ತಾ ಇದ್ದಾರೆ. ಎಷ್ಟೋ ಜನರು ಗಂಡರನ್ನು ಕಳ್ಕೊಂಡು ವಿಧವೆಯರಾಗಿದ್ದರೂ ಕೂಡ ಸ್ಪಷ್ಟ ಗುರಿಯೊಂದಿಗೆ ಜೀವನ ನಡೆಸ್ತಾ ಇದ್ದಾರೆ ನಮ್ಮೂರಲ್ಲಿ. ಒಂದು ಅದ್ಭುತ ಲೋಕವನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಅವ್ರದ್ದೇ ಆಗಿರ್ತಕ್ಕಂಥ ಜಗತ್ತಿನಲ್ಲಿ ಅವರು ವಿಹರಿಸ್ತಾ ಇದ್ದಾರೆ. ಅವನ್ನೆಲ್ಲ ನೋಡಿ ನಾವು ಸಂತೋಷ ಪಡಬೇಕು. ಎಂತೆಂಥ ಒಳ್ಳೆಯ ಗೆಳೆಯರಿದ್ದಾರೆ ನನಗೆ ಮುಸ್ಲಿಮ್ಸರಲ್ಲಿ. ಮುಸ್ಲಿಮ್ಸ್ ಅಂದರೆ ನನಗೆ ಪಂಚ ಪ್ರಾಣ. ಗೊತ್ತಾಯ್ತಾ? ನಾನು ಯಾವ ಜಾತಿ ಭಾವ ಭೇದ ಮಾಡೋದಿಲ್ಲ. ನನಗೆಲ್ಲರೂ ಒಂದೇ. ಯಾರು ಏನೇ ಮಾತಾಡ್ಕೊಳ್ಳಿ, ಅವ್ರ ಬಗ್ಗೆ ನಾನು ನಿಚ್ಚಳವಾಗಿದ್ದೇನೆ. ಯಾವ ಜಾತಿ ಭೇದ ಬೇಡ. ಅವ್ರ ಭಾವನೆ ಅವರಿಗಿರುತ್ತೆ, ಅವರ ಧರ್ಮ ಅವರಿಗಿರುತ್ತೆ, ಅವರ ಕರ್ಮ ಅವರಿಗಿರುತ್ತೆ. ಧರ್ಮ ಕಾಪಾಡುತ್ತೆ, ಕರ್ಮ ತುಳಿಯುತ್ತೆ. ಅದನ್ನು ತಿಳ್ಕೊಳ್ಳಿ. ಸೈಲೆಂಟಾಗಿ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ, ಯಾರ ಸುದ್ದಿಗೂ ಹೋಗದೆ, ಯಾರ ಗದ್ದಲಕ್ಕೂ ಹೋಗದೆ ಒಳ್ಳೆಯ ಜೀವನ ಮಾಡಿ ಮೇಲೆ ಹೋಗ್ತಾ ಇರ್ತೀವಿ. ಯಶಸ್ವಿ ಜೀವನ ನಮ್ಮದಾಗಿರುತ್ತೆ ಅನ್ನಪ್ಪ ಅಂದ್ರೆ ಸಾಕಷ್ಟು ನೋವು ನಲಿಗಳಿಂದ ಬಂದಿರ್ತಾರೆ ಅವರು. ಎಷ್ಟು ಸಂಪನ್ನರಿರ್ತಾರೋ ಅಷ್ಟೇ ಅವರಲ್ಲಿ ಒಂದು ಏನಂತಾರೆ ಕ್ರೂರ ಮನಸ್ಸು ಕೂಡ ಇರುತ್ತೆ. ಯಾವುದಕ್ಕೂ ಹೆದರೋದಿಲ್ಲ. ಸ್ಪಷ್ಟವಾಗಿರ್ತಕ್ಕಂಥ ಜೀವನ ಮಾಡೋನು ಯಾರಿಗೂ ಹೆದರೋದಿಲ್ಲ. ಆ ಭಗವಂತನಿಗೊಂದು ಬಿಟ್ಟು, ನ್ಯಾಯಕ್ಕೊಂದು ಬಿಟ್ಟು, ಧರ್ಮಕ್ಕೊಂದು ಬಿಟ್ಟು, ಧರ್ಮವೇ ನಮ್ಮ ನೀತಿ, ಧರ್ಮವೇ ನಮ್ಮ ಜಾತಿ, ಯಾವ ಭೇದವೂ ಬೇಡ. ಎಲ್ಲರೂ ತಮ್ಮ ತಮ್ಮ ಜೀವನವನ್ನು ಸ್ಪಷ್ಟವಾಗಿ ಅದ್ಭುತವಾಗಿ ರೂಪಿಸಿಕೊಳ್ಳಿ. ನೀವು ದುಡಿದದ್ದು ನಿಮಗೇ ಇರುತ್ತೆ, ಎಲ್ಲೂ ಹೋಗೋದಿಲ್ಲ. ದೇವನೊಬ್ಬ, ನಾಮ ಹಲವು. ನನಗೆಲ್ಲ ದೇವರು ಒಂದೇ, ಅವನೇ ಈಶ್ವರ, ಪರಮೇಶ್ವರ. ಆತನ ಹೆಸರು ಹೇಳಲಿಕ್ಕೆ ಪರಮಾನಂದವಾಗುತ್ತೆ. ಗೊತ್ತಾಯ್ತಾ? ಇದು ನೊಂದ ಮನಸ್ಸಲ್ಲ, ಬೆಂದ ಮನಸ್ಸಲ್ಲ, ಆತ್ಮಾವಲೋಕನ ಮಾಡಿಕೊಂಡ ಮನಸ್ಸು, ಅದ್ಭುತ ಕ್ಷಣಗಳನ್ನು ಅನುಭವಿಸಿದಂಥ ಮನಸ್ಸು, ಎಲ್ಲರನ್ನೂ ಏಕನಿಷ್ಠೆಯಿಂದ ನೋಡಿರ್ತಕ್ಕಂಥ ಮನಸ್ಸು. ಯಾರು ಏನು ಹೇಳ್ತೀರೋ, ಯಾರು ಏನು ಕೇಳ್ತೀರೋ ಅದನ್ನು ನನಗೆ ಗೊತ್ತಿಲ್ಲ. ನಿಮಗೆಲ್ಲರಿಗೂ ಹೇಳೋದು, ನೀವು ದಡ್ರು, ನೀವು ತಿಳಿದವರಲ್ಲ ಅಂತ ಅಲ್ಲ. ಎಲ್ಲರಿಗೂ ಅಲ್ಲ ಇದು ನಾ ಹೇಳೋದು, ತಿಳಿದವರಿಗೆ ಮಾತ್ರ,
ಅದ್ಭುತ ಮನಸ್ಸುಳ್ಳವರಿಗೆ ಮಾತ್ರ, ಏಕಾಗ್ರ ಮನಸ್ಸಿನಿಂದ ಸಂಚಲನವನ್ನು ಸೃಷ್ಟಿಸಿಕೊಂಡಿರ್ತಕ್ಕಂಥ ಜೀವಿಗಳಿಗೆ ಮಾತ್ರ ನಾ ಹೇಳ್ತಾ ಇದ್ದೀನಿ, ಸಮೃದ್ಧವಾಗಿರ್ತಕ್ಕಂಥ ಜೀವನವನ್ನು ನಡೆಸಿ ಅದ್ಭುತವಾಗಿರ್ತಕ್ಕಂಥ ಜೀವನ ನಿಮ್ಮ ಮುಂದೆ ಇರುತ್ತೆ. ಆ ದೇವರು ನಿಮ್ಮನ್ನು ನಿಮ್ಮ ಗುರಿಯತ್ತ ಕೊಂಡೊಯ್ಯುತ್ತಾನೆ. ಗೊತ್ತಾಯ್ತಾ? ಓಕೆ, ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಆ ದೇವರು. ಕರ್ಮಗಳನ್ನು ಮಾಡಬೇಡಿ, ಪಾಪಗಳನ್ನು ಮಾಡಬೇಡಿ. ಎಷ್ಟೋ ಮನಸ್ಸುಗಳು ಪಾಪದಿಂದ ತುಂಬಿ ಹೋಗಿಬಿಟ್ಟಿವೆ. ಆ ಪಾಪಗಳನ್ನು ತೊಳೆದುಕೊಳ್ಳಲಿಕ್ಕೆ ಅವರಿಗೆ 3 ಜನ್ಮನೂ ಸಾಲದು. ಗೊತ್ತಾಯ್ತಾ? ಬೇರೆಯವರ ಭವಣೆ ಬೇಡ, ಬೇರೆಯವರ ನೈಜತೆ ನೀವು ರೂಢಿಸಿಕೊಳ್ಳಿ. ಅವರ ಅನುಭವಗಳನ್ನು ನೀವು ತೆಗೆದುಕೊಂಡು ಜೀವನವನ್ನು ನಡೆಸಿಕೊಂಡು ಹೋಗ್ತಾ ಇರಿ. ಸಾಕಷ್ಟು ಉತ್ತಮ ಉದಾಹರಣೆಗಳಿವೆ ನಮ್ಮ ಊರಲ್ಲಿ. ಏನು ಇಲ್ಲದೆ ಬೆಳೆದಿರುವವರು, ಎಲ್ಲವನ್ನೂ ಕಳೆದುಕೊಂಡವರು, ಏನಿದ್ದೂ ಇಲ್ಲದವರು, ಎಲ್ಲ ಇದ್ದೂ ಇಲ್ಲದಂತೆ ಬದುಕುತ್ತಿರುವವರು ಇದ್ದಾರೆ. ಅದು ಅವರು ದುರಹಂಕಾರದಿಂದ ಮಾಡಿಕೊಂಡಿರ್ತಕ್ಕಂಥ ಸ್ವಯಂಕೃತ ಅಪರಾಧಗಳವು. ಈ 22 ನಿಮಿಷ ಮಾತಾಡಿದ್ದೀನಲ್ಲ, ಒಂದು ದಿನ ಮಾತಾಡಿದರೂ ಸಾಲದು ಜೀವನದ ಬಗ್ಗೆ, ಅಷ್ಟಿದೆ. ನಾನು ಮೋಟಿವೇಶನ್ ಸ್ಪೀಚು ಎಂತಕ್ಕಂಥ ಒಂದು ಚಾನಲನ್ನು ಮಾಡ್ತಾಯಿದ್ದೀನಿ. ಪ್ರತಿಯೊಂದು ವಿಷಯದಲ್ಲಿ ಒಂದೊಂದು ವಿಷಯವನ್ನು ತಗೊಂಡು ಆ ವಿಷಯವನ್ನು ಹಂಚುತ್ತಾ ಹೋಗುತ್ತೇನೆ ಜಗತ್ತಿಗೆ. ಅದ್ಭುತವಾಗಿರ್ತಕ್ಕಂಥ ಸ್ವಾಮೀಜಿಗಳಿದ್ದಾರೆ. ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಸ್ವಾಮೀಜಿಗಳು. ಅವರ ಒಂದೊಂದು ಮಾತು ಅಬ್ಬಾ ಬಸವಣ್ಣನವರ ಮಾತು. ಬಸವಣ್ಣನವರು ಹೇಗೆ ನುಡಿತಾ ಇದ್ದರಲ್ಲ, ಆ ಮಾತುಗಳೇ ಅವರ ಬಾಯಲ್ಲಿ ಬರುವುದು. ಜೀವನದ ನೈಜ ಘಟನೆಗಳ ಬಗ್ಗೆ ಚಿತ್ರಣವನ್ನೇ ಬಿಚ್ಚಿಟ್ಟುಬಿಡ್ತಾರೆ. ಹೊನ್ನಾಳಿಯ ಸದ್ಗುರು ಶ್ರೀ ಚಂದ್ರಶೇಖರ ಒಡೆಯರು, ಶ್ರೀಶೈಲ ಜಗದ್ಗುರುಗಳು, ಕಾಶಿ ಪೀಠಾಧ್ಯಕ್ಷರು, ಚಂದ್ರಮೌಳೇಶ್ವರ ಶಿವಾಚಾರ್ಯರು. ಗೊತ್ತಾಯ್ತಾ? ಇನ್ನೂ ಅನೇಕ ಸ್ವಾಮೀಜಿಗಳಿದ್ದಾರೆ, ಸದ್ಗುರುಗಳಿದ್ದಾರೆ. ಎಲ್ಲರೂ ಕೆಟ್ಟ ಸ್ವಾಮೀಜಿಗಳಿರೋದಿಲ್ಲ. ಅದ್ಭುತವಾಗಿರ್ತಕ್ಕಂಥ ಪವಾಡಗಳನ್ನು ಮಾಡಿರ್ತಕ್ಕಂಥ ಪ್ರವಾದಗಳನ್ನು ಮಾಡಿ ಜನಿಸಿರ್ತಕ್ಕಂಥ ಪುಣ್ಯಭೂಮಿ ಈ ನಮ್ಮ ಭಾರತ, ಈ ನಮ್ಮ ಕರ್ನಾಟಕ, ಈ ನಮ್ಮ ಕರುನಾಡು. ಅದ್ಭುತವಾಗಿರ್ತಕ್ಕಂಥ ಜೀವನವನ್ನು ನಡೆಸಿ ಅದ್ಭುತವಾಗಿರ್ತಕ್ಕಂಥ ಧ್ಯೇಯ ವಾಕ್ಯಗಳನ್ನು ಬಿಟ್ಟು ನಮ್ಮೆಲ್ಲರ ಪೋಷಣೆಗೆ ಅವರು ಸಹಕಾರಿಯಾಗಿದ್ದಾರೆ. ಆಹಾ, ಏನು ಹೇಳಬೇಕು ಅವರ ಜೀವನ ಮಾರ್ಗದರ್ಶನಕ್ಕೆ. ಅದ್ಭುತ ತೆರೆದಿಟ್ಟ ಪುಸ್ತಕ. ಗೊತ್ತಾಯ್ತಾ? ನಮ್ಮ PhD ಪಡೆದಿರ್ತಕ್ಕಂಥ ಮಲ್ಲಿಕಾರ್ಜುನ ಗುರುಗಳು, ಅವರು ಒಂದು ಸ್ಕೂಲಿಗೆ ಹೆಡ್ ಮಾಸ್ಟ್ರು. ಎಷ್ಟು ಒಳ್ಳೆಯ ವ್ಯಕ್ತಿತ್ವ ಇದೆ ಅವರಿಗೆ. ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಅವರು ಗೆಳೆಯರಿದ್ದಾರೆ, ಅವ್ರ ಫ್ರೆಂಡ್ಸ್ ಮಾಡ್ತಾರೆ. ಅವರು ಒಳ್ಳೆಯ ನುಡಿಗಳನ್ನು ಆಡ್ತಾರೆ, ಅವ್ರ ಜೊತೆ ಒಳ್ಳೆಯದನ್ನೇ ಮಾತಾಡ್ತಾರೆ ಅವರು. ಶೆಟ್ರ್ ಮಲ್ಲಿಕಾರ್ಜುನ್ ಗುರುಗಳು ಎಂತೆಂಥವರಿದ್ದಾರೆ ನಮ್ಮೂರಲ್ಲಿ ಹೇಳಿದರೆ. ಎಷ್ಟು ಒಳ್ಳೆಯ ಜೀವನ ಮಾಡ್ತಾ ಇದ್ದಾರೆ, ಎಷ್ಟು ನಿಯತ್ತಿದೆ ಅವ್ರ ಕಡೆ. ಅವ್ರ ಮಗಳು ಮಂಗಳಾಯ ಎಷ್ಟು ಸೌಮ್ಯ ಸ್ವಭಾವದ ಹುಡುಗಿ, ಎಷ್ಟು ಸೌಮ್ಯ ಸ್ವಭಾವದ ಮಗಳು. ನನ್ನ ಶಾಲೆಯಲ್ಲೇ ಓದಿದ್ದಾಳೆ. 9 ವರ್ಷ ನನ್ನ ಶಾಲೆಯಲ್ಲಿ ಓದಿದ್ದಾರೆ. 9 ವರ್ಷ ಕಾನ್ವೆಂಟ್ ಶಾಲೆಯನ್ನು ನಡೆಸಿದೆ ನಾನು. ಎಲ್ಲರೂ ಕಾನ್ವೆಂಟ್ ಶಾಲೆಯನ್ನು ಮಾಡಿದರು ಆ ಕಾಲಕ್ಕೆ. ನಾನು ನಿಲ್ಲಿಸಿದೆ ಆ ಶಾಲೆಗಳನ್ನು. 4ನೇ ತರಗತಿಗೂ ಶಾಲೆ ಮಾಡಿದೆ. ಏಡೆಡ್ ಮಾಡ್ಕೋಬೇಕು ಅಂತಂದೇಳಿ ಬಹಳ ಪ್ರಯತ್ನಪಟ್ಟೆ. 9 ವರ್ಷ ಕಟ್ಟಿಕೊಂಡ ಜೀವನ ಅದ್ಭುತವಾಗಿರ್ತಕ್ಕಂಥ ಜೀವನ ಇತ್ತು. ಬಟ್ ಅದನ್ನು ಕೆಡಿಸಿದರು. ನಮ್ಮದಿಷ್ಟೇ. ನಾನು ತಲೆ ಕೆಡಿಸಿಕೊಳ್ಳಿಲ್ಲ, ಬೇರೆ ಅದಕ್ಕೆ ಕೈ ಹಾಕಿದೆ. LIC ಏಜೆಂಟ್ ಆದೆ. ಪ್ರತಿ ತಿಂಗಳು 7 ರಿಂದ 8 ಸಾವಿರ ದುಡಿತಾ ಇದ್ದೆ. 2001ರಲ್ಲಿ ಪ್ರತಿ ತಿಂಗಳು 7 ರಿಂದ 8 ಸಾವಿರ ಕಮಿಷನ್ ಬರ್ತಾಯಿತ್ತು ನನಗೆ.
ಆದರೂ ನನಗೆ ಬೇರೆಯವರ ಪೈಪೋಟಿ ಹೆಚ್ಚಾಯಿತು. ಅದ್ಭುತ ಕ್ಷಣಗಳಿಗೆ ಸಾಕ್ಷಿಯಾದೆ. ಅದನ್ನು ಎಲ್ಲರೂ ನಾನು LIC ಏಜೆಂಟ್, ನೀನು LIC ಏಜೆಂಟ್ ಆದರು. ಬಿಡು ಅವರ ಧರ್ಮ, ಅವರ ಇದು ಅಂತಂದೇಳಿ ಅದನ್ನೂ ಬಿಟ್ಟೆ. ಟ್ರ್ಯಾಕ್ಟರ್ ತಗೊಂಡು ಬಂದೆ. 6 ವರ್ಷ ಅನ್ನದಾತರು ನನಗೆ ಅದ್ಭುತವಾಗಿರ್ತಕ್ಕಂಥ ಅನ್ನದಾನ ಮಾಡಿದರು. ಅದ್ಭುತವಾಗಿರ್ತಕ್ಕಂಥ ಹಣಕಾಸು ನೆರವು ಸಿಕ್ತು ನನಗೆ. ಗೊತ್ತಾಯ್ತಾ? ಎಂಥ ಅನ್ನದಾತರಿದ್ದಾರೆ, ಎಷ್ಟು ಸೂಪರಾಗಿ ನನ್ನ ಪೇಮೆಂಟ್ ಮಾಡ್ತಾಯಿದ್ರು ಗೊತ್ತಾ. ನನ್ನ ಒಂದು ಟ್ಯಾಕ್ಟ್ರಿಗೆ ಮುಗಿ ಬೀಳ್ತಾಯಿದ್ರು ಜನ. ನನ್ನ ಡ್ರೈವರ್ಗಳು ಹಾಗಿದ್ದರು, ಗೊತ್ತಾಯ್ತಾ. ನನ್ನ ಡ್ರೈವರ್ಗಳು ನನ್ನನ್ನು ಕಣ್ಣಾಗಿ ನೋಡಿಕೊಂಡ್ರು. ಸಜ್ಜಿ ಮಲ್ಲಿಕಾರ್ಜುನ, ಬಳ್ಳಾರಿ ಹಾಲೇಶ, ತುಮ್ಮನಿ, ಇನ್ನೂ ಸಾಕಷ್ಟು ಜನರಿದ್ದಾರೆ. ಮಿರಾಕುರ್ನಹಳ್ಳಿ ಒಂದು 5-6 ಜನ ಹುಡುಗರು ನನ್ನ ಗಾಡಿಯಲ್ಲಿ ಡ್ರೈವರಾಗಿ ಬಂದಿದ್ದರು. ನಮ್ಮೂರಲ್ಲಿ ಒಂದು 15ರಿಂದ 20 ಹುಡುಗರು ನನ್ನ ಟ್ಯಾಕ್ಟ್ರ್ ಹೊಡೆದವರೇ ಇಲ್ಲ. ಅದ್ಭುತವಾಗಿರ್ತಕ್ಕಂಥ ರೆಸ್ಪಾನ್ಸ್ ಇತ್ತು, ಅದ್ಭುತವಾಗಿರ್ತಕ್ಕಂಥ ದುಡಿಮೆ ಇತ್ತು. ಆದರೂ ಹೊನ್ನಾಳಿ ಶಟಸ್ಥಲ ಬ್ರಹ್ಮೆ ಚಂದ್ರಶೇಖರ ಒಡೆಯರ್ ಶಿವಾಚಾರ್ಯರು ನನಗೆ ಒಂದು ಅಪ್ಪಣೆಯನ್ನು ಕೊಟ್ಟರು. ಟ್ಯಾಕ್ಟ್ರಿ ತಗೊಂಡು ಬರ್ತೀನಿ ಅಂತ ಅವರ ಪಾದದಡಿಯಲ್ಲಿ ಹೋಗಿ ನಾನು ನಮನಗಳನ್ನು ಮಾಡಿದಾಗ ಅವರು ಹೇಳಿದರು, 6ರಿಂದ 7 ವರ್ಷ ಮಾತ್ರ ಟ್ಯಾಕ್ಟ್ರನ್ನು ನಡೆಸು, ಆಮೇಲೆ ಬಿಟ್ಟುಬಿಡು. ನೀನು ಹಣಕಾಸು ವ್ಯವಸ್ಥೆಯನ್ನು, ಹಣಕಾಸು ಸಂಸ್ಥೆಯನ್ನು ಮಾಡು, 4 ಜನರಿಗೆ ಹಣಕಾಸು ವಿಕಸತೆಯನ್ನು ಮಾಡು, ಹಣಕಾಸನ್ನು ಸಹಾಯ ಮಾಡು, ಹಣಕಾಸು ಫೈನಾನ್ಸ್ ಮಾಡು, ನೀನು ಬೆಳಿತೀಯ, ದೊಡ್ಡದಾಗಿ ಬೆಳಿತೀಯ ಅಂತ ನನಗೆ ಆಶೀರ್ವಾದ ಮಾಡಿ ಹೋದರು. ಆ ಭಗವಂತ ಈಗ ಇಲ್ಲ. ಆ ಭಗವಂತ ನಾನು ತಿಂಗಳಿಗೊಮ್ಮೆ ಹೋಗಿ ಆ ಪುಣ್ಯ ಭೂಮಿಗೆ ಹೋಗಿ ಭೇಟಿಯಾಗಿ ಬರ್ತೀನಿ. ನಾನು ಹೊನ್ನಾಳಿಯ ಮಠಕ್ಕೆ ಹೋಗಿ ಭೇಟಿಯಾಗಿ ಬರ್ತೀನಿ. ನಾನು ಹಿರೇಕಲ್ ಮಠಕ್ಕೆ ಹೋಗಿ. ಕಾಶಿನಾಥಪ್ಪ ಪ್ರಿನ್ಸಿಪಾಲ್ರಿದ್ದರು ನಮ್ಮೂರಲ್ಲಿ, ಎಷ್ಟು ನನ್ನ ಮೇಲೆ ಪ್ರೀತಿ ಇದ್ದರು. ಅವರ ಮಗ ಪ್ರಭು, ಅವರ ಮಗ ಪ್ರಭು ಗೊತ್ತಾಯ್ತಾ. ಮೆಡಿಕಲ್ ಫೀಲ್ಡ್ನಲ್ಲಿ ಎಷ್ಟು ಅದ್ಭುತವಾಗಿದ್ದ ಹೆಸರನ್ನು ಕೆಲಸವನ್ನು ಮಾಡಿದ್ದಾರೆ ಗೊತ್ತಾ. ದಾವಣಗೆರೆ ಅರ್ಧ ಜಿಲ್ಲೆಗಳಿಗೆ ಅವರು ಮೆಡಿಸಿನ್ ಸಪ್ಲೈ ಮಾಡ್ತಾಯಿದ್ದಾರೆ ಹೋಲ್ಸೇಲ್ನಲ್ಲಿ. ಅದ್ಭುತವಾಗಿರ್ತಕ್ಕಂಥ ಮನುಷ್ಯ ಅವರು. ಡಾಕ್ಟರ್ ಅಫ್ಜಲ್ ಡಾಕ್ಟರ್, ಎಂಥ ಒಳ್ಳೆಯ ಮನಸ್ಸು, ಎಷ್ಟು ಸಹಕಾರದಿಂದ ಎಷ್ಟು ಒಳ್ಳೆಯ ಕೆಲಸವನ್ನು ಮಾಡಿ ಅವರು ಆರೋಗ್ಯಗಳನ್ನು ಕಾಪಾಡ್ತಾ ಇದ್ದಾರೆ. ಅವರೆಲ್ಲ ನಿಮ್ಮ ಕಣ್ಣು ಮುಂದೆ ಇಲ್ವಾ? ಹೌದಲ್ವಾ? ಇವತ್ತಿಗೆ ಇಷ್ಟು ಸಾಕು. ಮತ್ತೆ ಉಳಿದದ್ದನ್ನು ಇನ್ನೊಂದು ಎಪಿಸೋಡ್ನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರಿಗೂ ನೋಯಿಸಬೇಡಿ. ಎಲ್ಲರಿಗೂ ಒಂದು ಮನಸ್ಸು ಇರುತ್ತೆ, ಎಲ್ಲರಿಗೂ ಒಂದು ಧ್ಯೇಯ ಇರುತ್ತೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತಾಂಬೆ, ಜೈ ಕನ್ನಡಾಂಬೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನನ್ನ ಹೃದಯ ತುಂಬಿದ ನಮಸ್ಕಾರಗಳು. ಗೊತ್ತಾಯ್ತಾ. ಕರ್ಮಗಳು ಯಾರನ್ನೂ ಬಿಡೋದಿಲ್ಲ, ಧರ್ಮ ಯಾರನ್ನೂ ಮೇಲಕ್ಕೆತ್ತೋದನ್ನು ಬಿಡೋದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾಗಿರ್ತಕ್ಕಂಥ ನಮನಗಳು ನಿಮಗೆಲ್ಲ. ಥ್ಯಾಂಕ್ ಯು.